ಏನಂತೇಳೋ ಭಯ ಆಗ್ತಿದೆ ಮಗ. ಏನೂ ಆಗಲ್ಲ ಅಂಥದ್ದು, ಭಯ ಪಡಬೇಡ. ಒಪ್ಕೋತಾಳೆ, ಸುಮ್ಮನಿರು, ಯಾಕೆ ತಲೆ ಕೆಡ್ಸ್ಕೊತೀಯ? ನಿನಗೇನು ಕಮ್ಮಿ ಆಗಿದೆ ಅಂತ ಅದು ನಿನ್ನನ್ನು ರಿಜೆಕ್ಟ್ ಮಾಡ್ತಾಳೆ ಅವಳು? ಸುಮ್ಮನಿರೋ ಅಂತಮ್ಮಲ್ಲೋ, ಟೆನ್ಷನ್ ಮಾಡ್ಕೋಬೇಡ. ಏನೋ ಮಗ, ಎಷ್ಟೇ ಧೈರ್ಯ ತಗೊಂಡ್ರು ಬಜಕ್ಕೆ ಕೈ ಕಾಲೆಲ್ಲ ನಡುತ್ತಾ ಇದೆ ಕಣೋ. ಯಪ್ಪ ಅಂತಮ್ಮ, ನಿಮ್ಮ ಹುಡುಗಿ ಬರ್ತಾವಳು, ನಾನು ಆ ಕಡೆ ದೂರ ನಿಂತಿರ್ತೀನಿ, ನೀನು ಮಾತಾಡ್ಕೊಂಡು ಬಾ. ನೀನು ಎಲ್ಲಿಗೆ ಹೋಗ್ತಿದ್ಯಾ? ಇರಲ್ಲೋ, ನನಗೆ ಭಯ ಆಗ್ತಿದೆ, ಪ್ಲೀಸ್ ಕಣೋ. ಅಪ್ಪ, ಅವತ್ತು ಭಯ ಪಡ್ತಿದ್ದೆ, ಅದಕ್ಕೆ ಜೊತೆಗಿದ್ದೆ. ಇವತ್ತು ಸರಿ ಹೋಗಲ್ಲ. ಆ ಹೆಣ್ಮಗು ಏನು ಅನ್ಕೊಳ್ಳಲ್ಲ ಹೇಳು? ನೀನು ಮಾತಾಡ್ಕೊಂಡು ಬಾ, ಅಲ್ಲಿರ್ತೀನಿ. ಲೋ ಲೋ. ಏನಾಯ್ತು ಮಾವ? ಏನಿಲ್ಲ ಆಯ್ಷು, ಹೇಳು. ಜಾಸ್ತಿ ಹೊತ್ತಾಯ್ತಾ ಮಾವ ಬಂದು? ಇಲ್ಲ, ಹಾಗೇನೂ ಇಲ್ಲ, ಈಗ ಸ್ವಲ್ಪ ಹೊತ್ತಾಯ್ತು ಅಷ್ಟೇ. ಸರಿ ಮಾವ. ಏನು ಹೇಳ್ತಿಲ್ವಲ್ಲಪ್ಪ, ಏನು ಮಾಡೋದು? ಹೆಂಗಪ್ಪ ಹೇಳೋದು ಗೊತ್ತೇ ಆಗ್ತಾ ಇಲ್ಲ. ಮತ್ತೆ ಮತ್ತೆ ಏನೂ ಇಲ್ಲ. ನಾನು ಹೇಳಿದ್ದೇನು ಮಾಡಿದೆ? ಅಲ್ಲಿ ನಮ್ಮ ಮನೆಯಲ್ಲಿ ನನ್ನ ಮದುವೆದೇ ಮಾತು. ನಮ್ಮ ಅತ್ತೆ ಅವ್ರ ಮಗಳು ಬಂದು ಮನೇಲೇ ಇದ್ದಾರೆ. ರಾತ್ರಿ ಅಪ್ಪ ನನ್ನ ಅಭಿಪ್ರಾಯ ಕೇಳಿದ್ರು. ನಾನು ಒಂದಿನ ಟೈಮ್ ತಗೊಂಡಿದ್ದೀನಿ, ಇವತ್ತು ಹೇಳಬೇಕು. ಆ ಹುಡುಗಿನೇ ಮದುವೆ ಮಾಡ್ಕೋಬೇಕು ಅಂತ ಬಲವಂತ ಮಾಡ್ತಿದ್ದಾರಾ ಮಾವ? ಇಲ್ಲ ಇಲ್ಲ, ಬಲವಂತ ಏನೂ ಇಲ್ಲ. ಅಪ್ಪ ಹೇಳಿದ್ದಾರೆ, ನೀನು ಯಾರನ್ನ ಇಷ್ಟಪಡ್ತೀಯೋ ಅವಳೇ ನಮ್ಮ ಮನೆ ಸೊಸೆ ಅಂತ. ಆದರೆ ನಾನು ಇಷ್ಟಪಟ್ಟಿದ್ದು ನಿಂಗೂ ಒಪ್ಪಿಗೆ ಆದರೆ ಮನೇಲಿ ಹೇಳ್ತೀನಿ, ಇಲ್ಲಾಂದರೆ ಎಲ್ಲ ಮನೆಯವ್ರ ಇಷ್ಟಕ್ಕೆ ಬಿಡ್ತೀನಿ. ಅವ್ರು ಯಾರನ್ನ ತೋರಿಸ್ತಾರೋ ಅವ್ರನ್ನೇ ಒಪ್ಕೋತೀನಿ. ಆದರೆ ನಾನು ಮನ್ಸಾರಿ ಇಷ್ಟಪಟ್ಟಿದ್ದು ಮಾತ್ರ ನಿನ್ನೆ. ಅತ್ತೆಗೆ ಅವಳಂದ್ರೆ ಇಷ್ಟ ಇದೆಯಾ? ಇಲ್ಲ, ನಿಜ ಹೇಳಬೇಕು ಅಂದರೆ ಅಮ್ಮಂಗೆ ಸಂಬಂಧದಲ್ಲಿ ಹೆಣ್ಣು ತರೋದೇ ಇಷ್ಟ ಇಲ್ಲ. ಯಾಕೆ? ಅದೇ ಸಂಬಂಧದಾಗೆ ಮದುವೆ ಮಾಡ್ಕೊಂಬಂದ್ರೆ ಸದ್ರ ತಗೊಂತವೆ ಅಂತ. ಹಾಗಾದ್ರೆ ನಾಳೆ ನಾನು ನಿಮ್ಮನೆಗೆ ಬರ್ತೀನಿ ಅಂದರೆ ಒಪ್ಕೊಂತಾರ? ಅಮ್ಮನ ಏನು ಅಂದರೆ ನೀನು ಒಪ್ಕೊಂಡ್ಯಾ? ನಿಜ ನಿನಗೆ ಒಪ್ಪಿಗೆ ಇದೆಯಾ? ಹೇಳು ಪ್ಲೀಸ್. ಹ್ಞೂ ಮಾವ, ನನಗೆ ಒಪ್ಪಿಗೆ ಇದೆ. ಆದ್ರೆ ಗೊತ್ತಿಲ್ಲ ಮನೆಯವರೆಲ್ಲ ಏನು ಮಾಡ್ತಾರೆ ಅಂತ. ಓಹ್, ನೀನು ಒಪ್ಕೊಂಡಲ್ಲ, ಸಾಕು ಬಿಡು. ಇನ್ನು ಮಿಕ್ಕಿದ್ದು ನಾನು ನೋಡ್ಕೋತೀನಿ. ನೆಮ್ಮದಿ ಆಯಿತು. ಇವಾಗ ಭಯ ಆಗ್ಬಿಟ್ಟಿತ್ತು ನನಗಂತೂ, ನೀನು ಎಲ್ಲಿ ರಿಜೆಕ್ಟ್ ಮಾಡ್ತೀಯೋ ಅಂತ. ಓಹ್ ದೇವ್ರೇ, ತುಂಬ ಥ್ಯಾಂಕ್ಸ್ ನಾನು ಒಪ್ಕೊಂಡಿದ್ದಕ್ಕೆ. ಆದ್ರೆ ಭಯ ಆಗ್ತಿದೆ ಮಾವ. ಯಾಕೆ? ಮನೇಲಿ ಏನಂತಾರೋ, ಏನು ಅನ್ಕೋತಾರೋ ಅಂತ. ಏನೂ ಆಗಲ್ಲ. ಯಾಕೆ, ನನ್ನ ಬಗ್ಗೆ ನಿಮ್ಮ ಮನೇಲಿ ಒಳ್ಳೆ ಅಭಿಪ್ರಾಯ ಇಲ್ವಾ? ಅಯ್ಯೋ ಮಾವ, ಹಾಗೆಲ್ಲ ಏನೂ ಇಲ್ಲ. ನೀನು ಅಂದರೆ ಎಲ್ಲರಿಗೂ ತುಂಬ ಗೌರವ. ಎಲ್ಲರಿಗೂ ನಿನ್ನ ಸಿಂಪ್ಲಿಸಿಟಿ ಎಲ್ಲ ಇಷ್ಟ. ನಿನ್ನ ವಿಷಯ ಯಾವಾಗಲೂ ಮಾತಾಡ್ತಾನೆ ಇರ್ತಾರೆ, ಒಳ್ಳೇದಾಗಿನೇ. ಆದರೂ ಭಯ ಅಷ್ಟೆ. ಇಷ್ಟು ಹೇಳಿದ್ಯಲ್ಲ, ಸಾಕು ಬಿಡು. ಆದರೆ ನಂಗೆ ಸ್ವಲ್ಪ ಟೈಮ್ ಕೊಡು. ನಾನು ಮೊದಲು ನಮ್ಮ ಅಮ್ಮನ ಮೈಂಡ್ ಸೆಟ್ನ ಚೇಂಜ್ ಮಾಡಬೇಕು. ಆಮೇಲೆ ಮನೇಲಿ ಹೇಳ್ತೀನಿ. ಆದರೆ ಅಪ್ಪಯ್ಯಂಗೆ ಮಾತ್ರ ಇವತ್ತೇ ಹೇಳ್ತೀನಿ. ಅಪ್ಪಯ್ಯ ಏನು ಹೇಳ್ತಾರೋ ನೋಡೋಣ. ನಿಮ್ಮ ಅಪ್ಪಯ್ಯ ಒಪ್ಕೋತಾರ? ಓ, ನಮ್ಮ ಅಪ್ಪಯ್ಯ ನಾನು ಇಷ್ಟಕ್ಕಂತೂ ಅಡ್ಡ ಬರಲ್ಲ, ಅದಂತೂ ಗೊತ್ತು. ಸರಿ ಮಾವ. ಐಶು, ಐ ಲವ್ ಯು. ಐ ಲವ್ ಯು ಟು ಮಾವ. ನಾನಿನ್ ಬರ್ತೀನಿ ಮಾವ, ಟೈಮ್ ಆಯಿತು. ಸರಿ, ಟೈಮ್ ಆಯ್ತಲ್ವಾ? ಓಕೆ, ಬಾಯ್, ಟೇಕ್ ಕೇರ್. ಬಾಯ್ ಮಾವ. ಏನಾಯ್ತು ಮಗ, ಇಷ್ಟೊಂದು ಖುಷಿಯಾಗಿದೆಯಾ? ಒಪ್ಕೊಂಬಿಟ್ಲು ಕೊಡು ಮಗ, ಒಪ್ಕೊಬಿಟ್ಲು. ಹೌದೇನು? ಹೊಡೆದಲ್ಲೋ ಜಾಕ್ ಪಾಟು. ಇವತ್ತೇ ನಮ್ಮ ಅಪ್ಪಯ್ಯ ಅಂತ ಮಾತಾಡ್ತೀನಿ ಮಗ, ಈ ವಿಷಯ ಎಲ್ಲ ಹೇಳ್ತೀನಿ. ಆದರೆ ನಮ್ಮ ಮುಂದೆ ಪ್ರಾಬ್ಲಮ್ ಮಗ. ನಮ್ಮ ಅಜ್ಜಿ ನಮ್ಮಮ್ಮ ಇಬ್ಬರು ಏನು ಮಾಡ್ತಾರೋ. ಬಿಡು ಮಗ, ನಿಮ್ಮ ಹುಡುಗಿ ಒಪ್ಕೊಂಡ್ಲು ತಾನೇ. ನಿಮ್ಮ ಅಮ್ಮನ ವಿಷಯಕ್ಕೆ ಏನಾದರೂ ಪ್ಲ್ಯಾನ್ ಮಾಡೋಣ ಬಿಡು, ಯಾಕೆ ತಲೆ ಕೆಡ್ಸ್ಕೋತೀಯ? ಅದೇಪ್ಪ, ಏನು ಮಾಡೋದು ಪ್ಲ್ಯಾನು? ಯೋಚನೆ ಮಾಡೋಣ ಬಾ ಮಗ, ತಲೆ ಕೆಡ್ಸ್ಕೊಬೇಡ. ಈಗ ಈ ಖುಷಿನ ಎಂಜಾಯ್ ಮಾಡು. ನಮಸ್ಕಾರ ಫ್ರೆಂಡ್ಸ್. ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.